ಸಂದರ್ಭದಲ್ಲಿ ಈ ವರ್ಗಕ್ಕೆ ಮೀಸಲಾತಿ ಸಿಗಬೇಕು ಅಂತ ಹೇಳಿ ಮಾಡಿದ್ರು. ನಿಮಗೇನ್ರಿ ಮೋದಿಯವರೇ ಈ ವರ್ಗದ ಜನರಿಗೆ ಮೀಸಲಾತಿ ಊರ್ಜಿತ ಆಗೋದಕ್ಕೆ? ಅದೇ ಇಂದಿರಾ ಸಾಹ್ನಿ ಕೇಸಲ್ಲಿ ಹೇಳ್ತಾರೆ ಅಪ್ಪರ್ ಕ್ಲಾಸ್ನವ್ರು ಇರೋದು 7.5% ಮಾತ್ರ ಅಂತ. ನಾನು ಆಸ್ ಎ ಲಾಯರ್ ಒಂದಲ್ಲ ಅನೇಕ ಸಾರಿ ಆ ಜಡ್ಜ್ಮೆಂಟ್ ಅನ್ನು ಓದಿದ್ದೇನೆ. ಕಾಯಸ್ಥಾಸ್, ಭೂಮಿಯಾರ್ಸ್, ರಜಪೂಟ್ಸ್, ಬ್ರಾಹ್ಮಿನ್ಸ್ ಎಕ್ಸೆಟ್ರಾ ಇರೋದು 7.5% ನ್ಯಾಷನಲ್ ಸಿನಾರಿಯೋ. ಅವರಿಗೆ 7.5 ಅವ್ರಿಗೆ ಮತ್ತೆ ಎಕನಾಮಿಕಲಿ ವೀಕರ್ ಅಂತ ಹೇಳಿ ಅಂಬೇಡ್ಕರ್ ಎಲ್ಲೂ ಎಕಾನಮಿ ಬಗ್ಗೆ ಹೇಳೇ ಇಲ್ಲ, ಆರ್ಥಿಕ ಮಿತಿ ಎಲ್ಲೂ ಹೇಳಿಲ್ಲ. ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ವಿತ್ ಅನ್ಟಚಬಿಲಿಟಿ ಆದರೆ SC, ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿದ್ದು ಟ್ರೈಬಲ್ ಆಗಿದ್ರೆ ಅವ್ರು ST, ಟ್ರೈಬಲ್ಲೂ ಅಲ್ಲ ಮತ್ತು ಅನ್ಟಚಬಿಲಿಟಿನೂ ಇಲ್ಲ, ಆದರೆ ಅವರು ಎಜುಕೇಷನಲ್ ಆ್ಯಂಡ್ ಸೋಷಿಯಲಿ ಬ್ಯಾಕ್ವರ್ಡ್ ಇದ್ದಾರೆ ಅಂದರೆ ಅವರು OBC ಅಂತೇಳಿ ಅಂಬೇಡ್ಕರ್ ಸ್ಪಷ್ಟ ಮಾಡಿದ್ರು. ಎಷ್ಟು ವರ್ಷ ಬೇಕ್ರಿ ಅರ್ಥ ಮಾಡ್ಕೊಳ್ಳೋದಕ್ಕೆ? ನಾನು ಇಷ್ಟೇ ಹೇಳ್ತೇನೆ, ಬರೀ SC STಗಳೇ ಅಲ್ಲ, MLAಗಳು, MLCಗಳು, MP ಗಳು, ಈ ವರ್ಗದ ಜನ ಬೇರೆಯವರು ಓಟ್ ಹಾಕಿಸ್ಕೊಂಡಿದ್ರೆ ನಿಮ್ಮ ಕ್ಷೇತ್ರಗಳಲ್ಲಿ. ನಾನು ಇಷ್ಟೇ ಹೇಳ್ತೇನೆ, ನಾವೇನೋ ಸುಮ್ಮನೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬಿಡ್ತೀವಿ ಅಂತ ಮಾತ್ರ ತಿಳ್ಕೋಬೇಡಿ. ನಾವುಗಳು ಬದುಕಿನಲ್ಲೇ ಸಂಘರ್ಷ ಮಾಡಿ ಬಂದಿರುವಂಥದ್ದು. ನಮ್ಮ ಹಕ್ಕುಗಳ ರಕ್ಷಣೆಗೋಸ್ಕರ ಯಾವುದೇ ಹೋರಾಟಕ್ಕೆ ನಾವು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ.